ಇನ್ನು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದಿಂದಾಗಿ ದಿನೇ ದಿನೇ ಎಲ್ಲ ವಲಯಗಳಿಗೂ ಕೂಡ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ. ಈಗಾಗಲೇ ನಾವು ನೋಡ್ತಾ ಇದ್ವಿ ಹೇಗೆ LPG ಮತ್ತು CNG ದರದಲ್ಲಿ ಅದರ ಅವೈಲಬಿಲಿಟಿಗೆ ಸಂಬಂಧಪಟ್ಟಂತೆ ಇರುವಂತಹ ವ್ಯತ್ಯಯಗಳಾಗ್ತಾ ಇದ್ದಾವೆ, ದರದ ಏರಿಕೆ ಆಗಿರುವಂಥದ್ದು. ಇದರ ನಡುವೆ ಅಡುಗೆ ಎಣ್ಣೆ ದರ ಏರಿಕೆ ಕೂಡ ಆಗೋಗಿದೆ. ಈಗ ವಿಮಾನ ಸಂಸ್ಥೆಗಳು ಟಿಕೆಟ್ ದರವನ್ನು ಏರಿಕೆ ಮಾಡ್ತಾ ಇವೆ. ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲಗಳ ಬೆಲೆಯೂ ಕೂಡ ಏರಿಕೆ ಆಗೋದಕ್ಕೆ ಶುರುವಾಗಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಆಗ್ತಿರೋ ಸಾವಿನ ಯುದ್ಧ ಒಂದ್ ಕಡೆ 15 ದಿನಕ್ಕೆ ಕಾಲಿಟ್ಟಿದೆ. ಯುದ್ಧ ನಿಲ್ಲೋದೇ ಇಲ್ವಾ? ಅಪ್ಪಿತಪ್ಪಿ ಯುದ್ಧ ನಿಂತ್ರೆ ಯಾವಾಗ ಅನ್ನೋದಕ್ಕೂ ಉತ್ತರವನ್ನ ಇಡೀ ಜಗತ್ತೇ ಹುಡುಕಾಡ್ತಿದೆ. ವಿಶ್ವಕ್ಕೆ ನಾನೇ ದೊಡ್ಡಣ್ಣ ಅಂತಿದ್ದ ಅಮೆರಿಕಾಗೆ ಇರಾನ್ ಕೊಡ್ತಿರೋ ಒಂದೊಂದು ಹೊಡೆತಗಳು ಸದ್ಯಕ್ಕೆ ಯುದ್ಧ ನಿಲ್ಲೋ ಸೂಚನೆಯಂತೂ ಕೊಡ್ತಿಲ್ಲ. ಆದ್ರೆ ಈ ಯುದ್ಧದಿಂದ ಆಗ್ತಿರೋ ಬೆಲೆ ಏರಿಕೆಯ ಬಾಂಬ್ ಇಡೀ ವಿಶ್ವಕ್ಕೆ ತಟ್ಟೋಕೆ ಶುರುವಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ 9,347 ರೂಪಾಯಿಗೆ ಹೋಗಿದೆ. ಯುದ್ಧಕ್ಕೂ ಮೊದಲು 552 ರೂಪಾಯಿ ಇತ್ತು. ಬ್ರೆಂಡ್ ಆಯಿಲ್ ಅಂದ್ರೆ ಗ್ಯಾಸೋಲಿನ್, ಡೀಸೆಲ್ಗೆ ಬಳಸುವ ಈ ಆಯಿಲ್ ದರ ಮೊದಲು 4,935 ರೂಪಾಯಿ ಇತ್ತು. ಈಗ 9,532 ರೂಪಾಯಿ ಆಗಿದೆ. CNG, LPG ಬಳಸುವ ನೈಸರ್ಗಿಕ ಅನಿಲ ಪ್ರತಿ 3.5 ಲೀಟರ್ಗೆ 275 ರೂಪಾಯಿ ಇತ್ತು. ಈಗ 307 ರೂಪಾಯಿಗೆ ಹೋಗಿದೆ. ಯುದ್ಧದಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗ್ತಿರೋ ಬೆಲೆ ಏರಿಕೆ ಭಾರತಕ್ಕೂ ತಟ್ಟಿದೆ. ಹಾಗಾಗಿಯೇ ಭಾರತದಲ್ಲೂ ಬೆಲೆ ಏರಿಕೆಯಾಗಿದೆ. 14 ಕೆಜಿ ಗೃಹ ಬಳಕೆ ಸಿಲಿಂಡರ್ ಬೆಲೆ ಫೆಬ್ರವರಿಯಲ್ಲಿ 856 ರೂಪಾಯಿ ಇತ್ತು. ಈಗಿನ ದರ 916 ರೂಪಾಯಿ ಆಗಿದ್ದು 60 ರೂಪಾಯಿ ಏರಿಕೆ ಮಾಡಿದ್ದಾರೆ. ಇನ್ನು 19 ಕೆಜಿ ವಾಣಿಜ್ಯ ಸಿಲಿಂಡರ್ಗಳ ಬೆಲೆ 1814 ರೂಪಾಯಿ ಇತ್ತು. ಈಗ 1958 ರೂಪಾಯಿಗೆ ಹೋಗಿದ್ದು 144 ರೂಪಾಯಿ ಹೆಚ್ಚಳ ಮಾಡಿದೆ. ಇನ್ನು ಆಟೋ ಗ್ಯಾಸ್ 1 ಲೀಟರ್ಗೆ 64 ರೂಪಾಯಿ ಇದೆ. ಕೇಂದ್ರ ಸರ್ಕಾರ ಪೈಸೆ ಲೆಕ್ಕದಲ್ಲಿ ಏರಿಸಿದೆ. ಆದರೆ ಏಜೆನ್ಸಿಗಳು 85 ರೂಪಾಯಿವರೆಗೂ ಬ್ಲ್ಯಾಕ್ನಲ್ಲಿ ಮಾಡ್ತಾ ಇದ್ರೂ ಕಡಿವಾಣ ಹಾಕಿಲ್ಲ. ಇನ್ನು ಅಡುಗೆ ಎಣ್ಣೆ ಲೀಟರ್ಗೆ ಕಳೆದ ತಿಂಗಳು 151 ರೂಪಾಯಿಯಿಂದ 180 ರೂಪಾಯಿವರೆಗೂ ಇತ್ತು. ಈಗ 170ರಿಂದ 220 ರೂಪಾಯಿಗೆ ಏರಿಕೆಯಾಗಿದೆ. 1 ಲೀಟರ್ ಅಡುಗೆ ಎಣ್ಣೆ 29ರಿಂದ 50 ರೂಪಾಯಿಗೆ ಏರಿಕೆ ಆಗಿದ್ರೂ ಬೆಲೆ ಏರಿಕೆಗೆ ಕಡಿವಾಣ ಹಾಕಿಲ್ಲ. ಗ್ಯಾಸ್ ಸಮಸ್ಯೆ ಬರೀ ಅಡುಗೆ ಮನೆಗಷ್ಟೇ ಸೀಮಿತವಾಗಿಲ್ಲ. ಹೋಟೆಲ್ಗಳಲ್ಲೂ ತಿಂಡಿ ದರದಲ್ಲಿ ಏರಿಕೆಯಾಗಿದೆ. ಆಟೋ ದರವನ್ನು ಹೆಚ್ಚಳ ಮಾಡಬೇಕು ಅಂತಿದ್ದಾರೆ. ಕೆಲವು ಆಟೋ ಡ್ರೈವರ್ಗಳು ಈಗಲೇ 100 ರೂಪಾಯಿ ಜಾಗದಲ್ಲಿ 150 ರೂಪಾಯಿನೂ ವಸೂಲಿ ಮಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಇವತ್ತಿನಿಂದ ದೇಶದ ಎಲ್ಲಾ ವಿಮಾನಯಾನ ಸಂಸ್ಥೆಗಳು ಟಿಕೆಟ್ ದರ ಏರಿಕೆ ಮಾಡಲು ತೀರ್ಮಾನಿಸಿದ್ದು 3 ಏರ್ಲೈನ್ಸ್ ಕಂಪನಿಗಳು ಈಗಾಗಲೇ ಟಿಕೆಟ್ ದರವನ್ನ ಏರಿಕೆ ಮಾಡಿವೆ. ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆ ಭಾರತದೊಳಗೆ ಪ್ರಯಾಣಿಸೋರಿಗೆ ಟಿಕೆಟ್ ದರವನ್ನ 400 ರೂಪಾಯಿ ಹೆಚ್ಚಳ ಮಾಡಿದೆ. ಭಾರತ ಬಿಟ್ಟು ಹೊರಗಿನ ದೇಶಗಳಿಗೆ ಹೋಗೋರಿಗೆ 1200 ರೂಪಾಯಿಯಿಂದ 3000ವರೆಗೂ ಟಿಕೆಟ್ ದರ ಹೆಚ್ಚಿಸಿದೆ. ಇಂಡಿಗೋ ಏರ್ಲೈನ್ಸ್ ದೇಶೀಯ ಹಾರಾಟ ಟಿಕೆಟ್ ದರದಲ್ಲಿ 425 ರೂಪಾಯಿ ಏರಿಕೆ ಮಾಡಿದ್ರೆ, ವಿದೇಶಿ ಹಾರಾಟಗಳ ಟಿಕೆಟ್ ದರವನ್ನ 900 ರೂಪಾಯಿಯಿಂದ 2300 ರೂಪಾಯಿವರೆಗೂ ಹೆಚ್ಚಿಸಿದೆ. ಇವತ್ತು ಆಕಾಶ್ ಏರ್ಲೈನ್ಸ್ ಕೂಡ ದೇಶೀಯ ಹಾರಾಟದ ಟಿಕೆಟ್ ಬೆಲೆಯನ್ನ 200 ರೂಪಾಯಿ ಹೆಚ್ಚಿಸಿದ್ರೆ, ಅಂತಾರಾಷ್ಟ್ರೀಯ ವಿಮಾನಗಳ ಟಿಕೆಟ್ ದರವನ್ನ 1300 ರೂಪಾಯಿವರೆಗೂ ಹೆಚ್ಚಳ ಮಾಡಿದೆ. ಕೊಲ್ಲಿ ಕಾಳಗದಿಂದ ದಿನೇ ದಿನೇ ಬೆಲೆ ಏರಿಕೆ ಅನ್ನೋದು ಎಲ್ಲ ವಲಯಗಳಿಗೂ ಹರಡ್ತಾ ಇದೆ. ಹೀಗೆ ಮುಂದುವರಿದ್ರೆ ಪೆಟ್ರೋಲ್, ಡೀಸೆಲ್ ಬೆಲೆಯೂ ಏರಿಕೆ ಆಗಬಹುದು. ಯಾಕಂದ್ರೆ ಅಮೆರಿಕ ಈಗಾಗಲೇ ಎಲ್ಲಾ ದೇಶಗಳಿಗೂ ನಿಮಗೆ ಬೇಕಾದವರ ಹತ್ರ ಪೆಟ್ರೋಲ್, ಡೀಸೆಲ್ ತಗೊಳ್ಳಿ ಅಂತ ಹೇಳಿ ಸುಮ್ಮನಾಗಿದೆ. ಸದ್ಯಕ್ಕೆ ಗಲ್ಫ್ ರಾಷ್ಟ್ರಗಳಿಂದ ತೈಲ ಪೂರೈಕೆ ನಿಂತಿದ್ದು, ರಷ್ಯಾದಿಂದ ಹೆಚ್ಚು ತೈಲ ಪೂರೈಕೆ ಆಗ್ತಿದೆ. ಆದ್ರೆ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದೆ. ಇದರಿಂದ ರಷ್ಯಾ ಕೂಡ ಕಚ್ಚಾ ತೈಲ ಬೆಲೆ ದರ ಏರಿಕೆ ಮಾಡಿದೆ. ಹೀಗೆ ಮುಂದುವರಿದ್ರೆ ಭಾರತದಲ್ಲೂ ಪೆಟ್ರೋಲ್, ಡೀಸೆಲ್ ದರ ಏರಿಕೆಯಾದರೂ ಅಚ್ಚರಿ ಪಡಬೇಕಾಗಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.